ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ತಂದೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಂತಿದ್ದಾನೆ. ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಪೂರ್ಣಗೊಳಿಸಿದ್ದಾನೆ. ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪವಿತ್ರಪಡಿಸಿ ಪರಿಶುದ್ಧವಾದ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಇಂದಿನ ದಿವಸ ನಮಗೆ ಚಿಂತೆ. ದೇವರ ಪ್ರೀತಿ ನಮ್ಮಲ್ಲಿದೆ, ಆದರೆ ದೇವರು ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನೇಮಿಸ್ಕೋಬೇಕು ಅಂದರೆ ನೀನು ಸೃಷ್ಟಿಕರ್ತನ ದೇವರ ಕೈಯಲ್ಲಿ ಬೀಳಬೇಕು. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನೋಡ್ರಿ, 14ನೇ ಅಧ್ಯಾಯ 5ನೇ ವಚನ. ಥೋಮ ಗೊತ್ತಲ್ರಿ? ಥೋಮಾಸ್ ಶಿಷ್ಯರು, 12 ಮಂದಿ ಶಿಷ್ಯರಲ್ಲಿ ಥೋಮ ಆತನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯಾ? ನಿಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿಯದು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದ. ನನ್ನ ಮೂಲಕ ಹೊರತು ಯಾರೂ ತಂದೆ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿಯುತ್ತಿದ್ದರೆ ಎಂದು ನನ್ನನ್ನು ತಂದೆಯನ್ನು ಅರಿತಿದ್ದರೆ ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಾ, ಆತನನ್ನು ನೋಡಿದ್ದೀರಲ್ಲ ಎಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಯೇಸು ಕ್ರಿಸ್ತವರಿಗೆ, ಅವರ ಶಿಷ್ಯರಿಗೆ ಸ್ವಲ್ಪ ಮಾತುಗಳನ್ನು ನಾವು ಆಲೋಚಿಸೋಣ. ಯೇಸು ಕ್ರಿಸ್ತನೇ ಮಾರ್ಗವು, ಯೇಸು ಕ್ರಿಸ್ತನೇ ಸತ್ಯವು, ಯೇಸು ಕ್ರಿಸ್ತನೇ ಜೀವವಾಗಿದ್ದಾನೆ. ನನ್ನ ಸಂಗಡ, ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ ಹೊರತು ಯಾರೂ ದೇವರ ಬಳಿಗೆ ಹೋಗೋಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ? ಸತ್ತ ಮೇಲೆ ನಮ್ಮ ಬಾಡಿನ ಮುಚ್ಚಿಟ್ಬಿಡ್ತಾರೆ, ಅದು ಮಣ್ಣಾಗುತ್ತೆ. ಆದರೆ ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಇದರ ಬಗ್ಗೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನಮಗೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನ ಸಂಗಡ ಹೊರತು ತಂದೆ ಬಳಿಗೆ ನೀವು ಬರಲಾರರು, ಪರಲೋಕಕ್ಕೆ ನೀವು ಬರಲಾರರು ಅಂತಂದು ಹೇಳ್ತಾ ಇದ್ದಾನೆ. ಏಕೆ ಬರಲಾರರು? ಯೇಸು ಕ್ರಿಸ್ತನು ನಮಗೆ ಒಂದು ದಾರಿ ತೋರಿಸಿದ್ದಾನೆ. ಏನು? ನಿಮ್ಮ ಪಾಪಗಳನ್ನು ಬಯಸಿಕೊಳ್ಳಬೇಕು. ಯಾರು ಈ ಪಾಪಗಳನ್ನು ಬಯಸೋರು? ನಿಮ್ಮ ಪಾಪಗಳನ್ನು ಯಾರು ಬಯಸ್ತಾರೆ? ಭೂಮಿ ಮೇಲೆ ನಾವು ಬದುಕಿದ್ದೀವಿ ಅಂದರೆ ಒಂದು ಸಾಲ ತೀರಿಸಬಹುದು, ಆದರೆ ಪಾಪಗಳನ್ನು ತೀರಿಸೋದಕ್ಕೆ ಆಗುವುದಿಲ್ಲ. ಯಾಕೆಂದರೆ ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ ಅಂತಂದು ಬೈಬಲ್ ಹೇಳುತ್ತೆ. ಈಗ ಪಾಪಗಳನ್ನು ತೀರಿಸಬೇಕು ಅಂದರೆ ಯಾರು ತೀರಿಸ್ತಾರೆ? ಒಂದು ಕುರಿ ಮರಿನ ಕೊಯ್ದರೆ ಒಂದು ವರ್ಷಕ್ಕೆ ನೀನು ಕುರಿ ಮರಿನ ಕೊಯ್ತೀಯ. ಎಷ್ಟು ವರ್ಷ ಅಂತ ಎಷ್ಟು ಕುರಿಗಳನ್ನು ಕೊಯ್ತೀಯ. ಆದರೆ ನೀನು ನಿನ್ನ ಪಾಪಗಳನ್ನು ಬಯಸುವುದಕ್ಕೆ ಆಗುವುದಿಲ್ಲ. ಸತ್ತ ಮೇಲೆ ನರಕಕ್ಕೆ ಹೋಗೋರು ಎಷ್ಟೋ ಜನ ಇದ್ದಾರೆ.
ಆದರೆ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಬಳಿಗೆ ಬರ್ರಿ. ನಾನು ಸಾತ್ವಿಕನಾಗಿದ್ದೇನೆ, ದೀನ ಮನಸ್ಸು ಉಳ್ಳವನಾಗಿದ್ದೇನೆ, ನನ್ನ ಹತ್ರ ಕಲ್ಕೊಳ್ರಿ. ನಿಮ್ಗೆ ಏನು ಬೇಕು, ನಿಮ್ಮ ಭಾರಗಳನ್ನು ನನ್ನ ಮೇಲೆ ಹಾಕ್ರಿ, ನಿಮ್ಮ ಪಾಪಗಳನ್ನು ನನ್ನ ಮೇಲೆ ಹಾಕ್ರಿ, ನಿಮ್ಮ ದೋಷಗಳನ್ನು ನನ್ನ ಮೇಲೆ ಹಾಕ್ರಿ, ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ. ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ಏಕೆ ಇಷ್ಟು ಹೇಳ್ತಾ ಇದ್ದಾನೆ ಅಂದರೆ, ಸಿಲುಬೆ ಹತ್ತಿದ್ದಾನ್ರಿ, ಶ್ರಮೆ ಪಟ್ಟಿದ್ದಾನ್ರಿ, ಸಿಲುಬೆ ಮೇಲೆ ರಕ್ತ ಸುರಿಸಿದ್ದಾನ್ರಿ. ತನ್ನ ತಂದೆ ಒಬ್ಬನೊಬ್ಬ ಮಗನನ್ನು ಕೊಟ್ಬಿಟ್ಟ. ಅಬ್ರಹಾಮ, ನಿನ್ನ ಮಗನನ್ನು ಕೊಡಬೇಕು, ಕೊಡ್ತೀನಪ್ಪ. ಸತ್ರು ನೀನು ಬದುಕಿಸ್ತೀಯ, ನಿನ್ನ ಹತ್ರ ನೀನು ದೇವರು, ನೀನು ಸೃಷ್ಟಿಕರ್ತನು, ಏನಾದರೂ ಮಾಡ್ತೀಯ, ನಿನ್ನ ಸಹವಾಸ ಮಾಡಿದ್ದೀನಿ ಅಂತ ತನ್ನ ಮಗನನ್ನು ದಹನ ಬಲಿಗಾಗಿ ಆದಿಕಾಂಡ 22ನೇ ಅಧ್ಯಾಯವನ್ನು ಓದ್ರಿ, ಇದೇ ಇರುತ್ತೆ. ಬೆಟ್ಟ ಮೇಲೆ ಕರ್ಕೊಂಡೋಗಿ ಬಲಿಪೀಠವನ್ನು ಕಟ್ಟಿ ದಹನ ಬಲಿ ಮಾಡೋದಕ್ಕೆ ಹೋದಾಗ, ಅಬ್ರಹಾಮ ತಡಿ, ನಿನ್ನ ಮಗನಲ್ಲ, ನನ್ನ ಮಗನನ್ನು ಕೊಡಬೇಕು ಅಂತ ನಿಶ್ಚಯಿಸ್ಕೊಂಡಿದ್ದೀನಿ. ನೀನು ಕೊಟ್ಟಿದ್ದೀಯಾ, ನಾನು ತಗೊಂಡಿದ್ದೀನಿ. ಈಗ ನಿನ್ನ ಮಗನು ಕೊಡೋದಕ್ಕೆ ನಾನು ಬಿಡೋದಿಲ್ಲ, ಯಾಕಂದರೆ ನನ್ನ ಮಗನನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಹೌದ್ರಿ, ತನ್ನ ಮಗನನ್ನು ಕೊಟ್ಟು ಈ ವಾಕ್ಯವು ಏನು ಹೇಳುತ್ತೆ ಅಂದರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಸಿಲುಬೆ ಹತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಒಂದು ಹನಿ ರಕ್ತ ಆತನ ಹತ್ರ ಇಲ್ಲ, ಜಳ ಜಳ ಬಂದ್ಬಿಡ್ತು ಹೊರಕ್ಕೆ. ಅರ್ಪಣೆ, ಲೋಕ ಪಾಪವನ್ನು ಹೊತ್ಕೊಂಡು ಹೋದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾನೆ, ನಮ್ಮನ್ನು ಬಲಗೊಳಿಸಿದ್ದಾನೆ, ನಮ್ಮನ್ನು ಸ್ಥಿರಗೊಳಿಸಿದ್ದಾನೆ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ ಅಂತಂದು ಹೇಳಿದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಪ್ರೀತಿಸಿದ್ಯಾ, ನಮ್ಮನ್ನು ಬಲಗೊಳಿಸಿದ್ಯಾ, ನಮ್ಮನ್ನು ಸ್ಥಿರಗೊಳಿಸಿದ್ಯಾ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ಇಷ್ಟು ಒಳ್ಳೆ ವಾಕ್ಯವನ್ನು ನಮಗೆ ಕೊಟ್ಟಿದೆಯಾ. ನಿನ್ನ ವಾಕ್ಯವೇ ನಮ್ಮ ಜೀವಿತವನ್ನು ಸರಿ ಮಾಡುತ್ತೆ. ನಿನ್ನ ವಾಕ್ಯ ಮೇಲೆ ನಾವು ಆಸೀನರಾಗಿದ್ದೀವಿ. ನಿನ್ನ ವಾಕ್ಯ ಮೇಲೆ ನಮ್ಮ ಭಾರವನ್ನು ಹಾಕಿದ್ದೀವಿ. ನಿಮ್ಮ ವಾಕ್ಯ ಮೇಲೆ ತಂದೆ ನಮ್ಮ ಪಾಪಗಳನ್ನು ಬಯಸಿದ್ದೀವಿ. ಅಪ್ಪ, ನಾವು ಪಾಪಿಷ್ಠರಾಗಿದ್ದಾಗ ನಮ್ಮನ್ನು ಪರಲೋಕಕ್ಕೆ ಸೇರಿಸಬೇಕು ಅಂತ ನೀನು ಸಿಲುಬೆ ಹತ್ತಿದೆಯಾ, ರಕ್ತ ಸುರಿಸಿದೆಯಾ, ಕಣ್ಣೀರು ಇಂದ ಪಶ್ಚಾತ್ತಾಪಟ್ಟು ನಿಮ್ಮನ್ನು ನಾವು ಪರಲೋಕಕ್ಕೆ ಮಾರ್ಗವಾಗಿದ್ದೇವೆ. ಅಪ್ಪ, ನಮ್ಮನ್ನು ಬಲಗೊಳಿಸಿದ್ಯಾ, ಸ್ಥಿರಗೊಳಿಸಿದ್ಯಾ, ಸಿದ್ಧಗೊಳಿಸಿದ್ಯಾ. ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ